ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ನಿನ್ನ ಕೈಯಲ್ಲಿರುವುದು ಏನು? ಅದಕ್ಕೆ ಆಧಾರವಾಗಿ ವಿಮೋಚನಕಾಂಡ 4ನೇ ಅಧ್ಯಾಯ 2ನೇ ವಚನ, ಯೆಹೋವನು ಅವನನ್ನು ಅದೇನು ನಿನ್ನ ಕೈಯಲ್ಲಿರುವುದು ಎಂದು ಕೇಳಿದನು. ಅವನು, ಇದು ಕೋಲು ಅಂದನು. ನೋಡ್ರಿ, ಇಲ್ಲಿ ದೇವರು ಮೋಶೆಗೆ ಕೇಳುತ್ತಿದ್ದಾರೆ, ಮೋಶೆಯೇ, ನಿನ್ನ ಕೈಯಲ್ಲಿ ಇರುವುದು ಏನು? ಕರ್ತನು ಮೋಶೆಯ ಜೀವನದಲ್ಲಿ ಬಂದಾಗ ಒಂದು ಆಶ್ಚರ್ಯವಾದ ಒಂದು ಪ್ರಶ್ನೆಯೊಂದಿಗೆ ಬಂದರು. ಮೋಶೆ, ನಿನ್ನ ಕೈಯಲ್ಲಿ ಇರುವುದು ಏನು? ಇವತ್ತಿಗೂ ಸಹ ದೇವರು ಅದೇ ಪ್ರಶ್ನೆಯನ್ನು ನಮ್ಮನ್ನು ನೋಡಿ ಕೇಳುತ್ತಾ ಇದ್ದಾರೆ. ಮಗನೇ, ಮಗಳೇ, ನಿನ್ನ ಕೈಯಲ್ಲಿ ಏನಿದೆ? ದೇವರ ಅದ್ಭುತ ನಡೆಯಬೇಕಾದರೆ ನಮ್ಮ ಕೈಯಲ್ಲಿ ಏನಾದರೂ ಇರಬೇಕ್ರಿ. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನದಲ್ಲಿ ಶಿಷ್ಯರನ್ನ ನೋಡಿ ಯೇಸು ಸ್ವಾಮಿ ಕೇಳಿದ್ರು, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ? ಅಲ್ಲಿ ಏನೂ ಇರಲಿಲ್ಲ ಪಾಪ. ಆದರೆ ಒಬ್ಬ ಚಿಕ್ಕ ಹುಡುಗನ ಬಳಿಯಲ್ಲಿ ರೊಟ್ಟಿ ಮೀನು ಇತ್ರಿ. ಅದನ್ನು ನೋಡಿ, ಅದನ್ನು ಗಮನಿಸಿ ಸ್ವಾಮಿ ಕೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ? ಇವತ್ತು ಸಹ ದೇವರು ನಿಮ್ಮನ್ನು ನೋಡಿ ಕೇಳ್ತಾ ಇದ್ದಾರೆ, ನಿಮ್ಮ ಕೈಗಳಲ್ಲಿ ಏನಿದೆ? ನಿಮ್ಮಲ್ಲಿ ಇಲ್ಲದೆ ಇರುವುದನ್ನು ಕೇಳುತ್ತಾ ಇಲ್ಲ, ನಿಮ್ಮ ಹತ್ರ ಏನೋ ಇದೆ ಅದನ್ನು ದೇವರು ಕೇಳುತ್ತಾ ಇದ್ದಾರೆ. ಅದನ್ನು ನೀನೇ ಇಟ್ಕೊಂಡ್ರೆ ಆಶೀರ್ವಾದವಲ್ಲ, ನಿನ್ನಲ್ಲಿರುವುದನ್ನು ದೇವರಿಗೆ ಕೊಡಬೇಕು. ಕೆಲವರು ನೋಡ್ರಿ, ಏನು ಕೇಳಿದ್ರು, ಇಲ್ಲ ಪಾಸ್ಟರ್, ಇಲ್ಲ ಪಾಸ್ಟರ್. ಚೆನ್ನಾಗಿದ್ದೀರಾ? ಇಲ್ಲ ಪಾಸ್ಟರ್. ಏನಾದರೂ ಒಳ್ಳೇದಾಯ್ತಾ? ಇಲ್ಲ ಪಾಸ್ಟರ್. ಆರೋಗ್ಯವಂತರಾಗಿದ್ದೀರಾ? ಇಲ್ಲ ಪಾಸ್ಟರ್. ಇಲ್ಲ 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 ಅಂಥೇಳಿ ಅವರ ಜೀವನ ಪರ್ಯಂತರವಾಗಿ ಅವರು ಇದನ್ನೇ ಹೇಳ್ತಾ ಇರ್ತಾರೆ. ಆದರೆ ದೇವರು ಕೇಳ್ತಾ ಇದ್ದಾರೆ, ಇಲ್ಲದೇ ಇರುವ ಕಾರ್ಯ ಕೇಳ್ತಾ ಇಲ್ಲ, ನಿನ್ನ ಹತ್ರ ಏನಿದೆ, ನಿನ್ನ ಬಳಿ ಏನಿದೆ, ನಿನ್ನ ಕೈಯಲ್ಲಿ ಏನಿದೆ ಎಂಬುದಾಗಿ ಸ್ತೋತ್ರ ದೇವರು ಕೇಳ್ತಾ ಇದ್ದಾರೆ. ಕೇಳೋದು ಮಾತ್ರವಲ್ಲ, ಕೇಳಿ ಅದನ್ನು ತೆಗೆದುಕೊಂಡು ಅದರ ಮುಖಾಂತರವಾಗಿ ದೇವರು ನಮ್ಮ ಜೀವಿತದಲ್ಲಿ ಅತ್ಯದ್ಭುತಗಳನ್ನು ಮಾಡುವ ದೇವರಾಗಿದ್ದಾರೆ. ಅನೇಕ ಸಾರಿ ನಮ್ಮ ಸಮಸ್ಯೆ ಏನಂದರೆ, ನಮ್ಮ ಹತ್ರ ಏನಿದೆಯೋ ಅದನ್ನು ಬಿಟ್ಟು ಇಲ್ಲದೆ ಇರುವ ಕುರಿತಾಗಿ ಚಿಂತಾಭ್ರಾಂತರಾಗಿದ್ದೇವೆ. ಇಲ್ಲದಿರುವವ ಕಾರ್ಯಗಳ ಮೇಲೆ ಕೇಂದ್ರೀಕರಿಸುತ್ತಾ ಇದ್ದೇವೆ. ನಾವು ಹೇಳ್ತೇವೆ, ಸ್ವಾಮಿ, ನನಗೆ ಪ್ರತಿಭೆ ಇಲ್ಲ, ನನಗೆ ಶಿಕ್ಷಣ ಇಲ್ಲ, ನನಗೆ ತಲಾಂತಿಲ್ಲ, ನನಗೆ ಸಪೋರ್ಟ್ ಇಲ್ಲ, ಇಲ್ಲ ಇಲ್ಲ ಇಲ್ಲ. ಆದರೆ ಇಲ್ಲದೆ ಇರುವ ಕಾರ್ಯವನ್ನು ಹೇಳಬೇಡ್ರಿ. ಸ್ವಾಮಿ, ನನ್ನ ಹತ್ರ ಇದೆ. ಮೋಶೆ ಹೇಳಿದ, ನನ್ನ ಹತ್ರ ಕೋಲು ಇದೆ. ಅದೇ ಥರ ನೀವು ಹೇಳ್ರಿ, ದೇವರ ನನ್ನ ಹತ್ರ ಇದೆ, ಇರೋದನ್ನು ನಿನಗೆ ಕೊಡ್ತೇನೆಂಬುದಾಗಿ ಹೇಳ್ರಿ. ಅದನ್ನು ದೇವರ ಕೈಯಲ್ಲಿ ಕೊಡುವಾಗ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತವನ್ನು ಮಾಡುತ್ತಾರೆ. ನೋಡ್ರಿ, ನಿಮ್ಮ ಹತ್ರ ಏನಿದೆಯೋ ಅದನ್ನು ತೆಗೆದುಕೊಂಡು ದೇವರು ಅದ್ಭುತ ಮಾಡುವ ದೇವರಾಗಿದ್ದಾರೆ. ಫರೋಹನ ಅರಮನೆಯಲ್ಲಿ ಇರುವಾಗ ಮೋಶೆಗೆ ವಿದ್ಯಾಭ್ಯಾಸ ಇತ್ತು, ಪಟ್ಟಗಳಿದ್ದವು, ಸ್ಥಾನ ಇತ್ತು, ಎಲ್ಲ ಇತ್ತು. ಆವಾಗ ಏನಿದೆ ಮೋಶೆ ಅಂತ ಕೇಳಿದ್ರೆ ಅವನೆಲ್ಲ ಲಿಸ್ಟ್ ಹೇಳ್ತಾ ಇದ್ದ. ಆದರೆ ಈಗ ಕೈಯಲ್ಲಿ ಏನಿಲ್ಲರ, ಮಾವ ಕೊಟ್ಟಂಥ ಒಂದು ಕೋಲು ಮಾತ್ರ. ಅದನ್ನು ದೇವರು ಕೇಳ್ತಾ ಇದ್ದಾರೆ. ಅದನ್ನು ದೇವರೇ ಕೋಲು ಎಂಬುದಾಗಿ ದೇವರಿಗೆ ಹೇಳಿ ಕೊಟ್ಟಾಗ ಅವನ ಜೀವನದಲ್ಲಿ ದೇವರು ಆ ಕೋಲಿನ ಮುಖಾಂತರವಾಗಿ ಅಸಾಧಾರಣವಾದಂಥ ಸಂಗತಿಗಳನ್ನು, 10 ಬಾಧೆಗಳನ್ನು ತಂದು ಇಸ್ರಾಯೇಲ್ ಜನರನ್ನು ಅದ್ಭುತವಾಗಿ ದೇವರು ಬಿಡುಗಡೆ ಕೊಟ್ಟರು. ಪ್ರೀತಿಯುಳ್ಳ ದೇವ ಜನರೇ, ಕೆಲವು ಸಾರಿ ದೇವರು ನಮಗೆ ಪ್ರಶ್ನೆ ಕೇಳ್ತಾರೆ. ಆದಾಮನಿಗೆ ದೇವರು ಕೇಳಿದ್ರೆ, ಆದಾಮನೇ, ನೀನು ಎಲ್ಲಿದ್ದೀಯಾ? ಈಗ ದೇವರು ನಮ್ಮನ್ನು ನೋಡಿ ಕೇಳ್ತಾ ಆದರೆ, ಮಗನೇ, ಮಗಳೇ, ನಿನ್ನ ಕೈಯಲ್ಲಿ ಏನಿದೆ? ನಿನ್ನ ಕೈಯಲ್ಲಿ ಇರುವಂಥದ್ದನ್ನು ನನಗೆ ಕೊಡು, ನಾನು ಅದ್ಭುತವನ್ನು ಮಾಡುವೆನು. ಮೋಶೆ ಕೈಯಲ್ಲಿ ಕೋಲಿತ್ತು, ದಾವೀದನ ಕೈಯಲ್ಲಿ ಕವನೆ ಇತ್ತು, ಸ್ತೋತ್ರ ಗಿದ್ಯೋನನ ಕೈಯಲ್ಲಿ ಒಂದು ಮಡಿಕೆ ಕಹಳೆ ಇತ್ತು, ಸಂಸೋನನ ಕೈಯಲ್ಲಿ ಒಂದು ಕತ್ತೆಯ ದವಡೆ ಇತ್ತು. ಅದು ಮಾತ್ರವಲ್ಲ, ಪ್ರವಾದಿಯ ಹೆಂಡತಿಯ ಮನೆಯಲ್ಲಿ ಸ್ತೋತ್ರ ಖಾಲಿಯಾದ ಪಾತ್ರೆಗಳಿತ್ತು. ಅದು ಮಾತ್ರವಲ್ಲ, ಹೊಸ ಒಡಂಬಡಿಕೆಗೆ ಬರುವಾಗ ಚಿಕ್ಕ ಹುಡುಗನ ಕೈಯಲ್ಲಿ 5 ರೊಟ್ಟಿ 2 ಮೀನುಗಳಿದ್ದವು. ಸ್ತೋತ್ರ ಬಡ ವಿಧವೆಯ ಕೈಯಲ್ಲಿ 2 ಕಾಸು ಮಾತ್ರ ಇತ್ತು. ಅವರು ಇದ್ದದ್ದನ್ನು ದೇವರಿಗೆ ಕೊಟ್ಟಾಗ ಅದರ ಮೂಲಕವಾಗಿ ದೇವರು ದೊಡ್ಡ ಅದ್ಭುತಗಳನ್ನು ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮಲ್ಲಿ ಇರುವುದನ್ನು ದೇವರೇ ನಾನು ನಿನಗೆ ಕೊಡ್ತೇನೆಂಬುದಾಗಿ ದೇವರಿಗೆ ಕೊಟ್ಟರೆ ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ದೇವರು ಮಾಡುತ್ತಾರೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನಲ್ಲಿ ಇರುವುದನ್ನು ನಿನಗೆ ಕೊಡ್ತೇನೆ. ದೇವರೇ, ಈ
ಹೊಸ ದಿನದಲ್ಲಿ ಈ ಬೆಳಗಿನ ಸಮಯದಲ್ಲಿ ನನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡ್ರಪ್ಪ. ಮೋಶೆ ಕೈಯಲ್ಲಿ ಒಂದು ಕೋಲಿತ್ತು, ಕೋಲಿದೆಯಾ ಅದರಿಂದ ಏನೂ ಆಗೋದಿಲ್ಲ ಎಂಬುದಾಗಿ ದೇವರು ಹೇಳಿಲ್ಲ. ಆ ಸಾಧಾರಣ ಕೋಲಿನಿಂದ ಅತ್ಯದ್ಭುತಗಳನ್ನು ಮಾಡಿದ ದೇವರು ಇವತ್ತು ನಿಮ್ಮ ಕೈಯಲ್ಲಿ ಏನಿದೆಯೋ ಅದನ್ನು ನೀವು ದೇವರಿಗೆ ಕೊಡುವಾಗ ದೇವರು ನಿಮ್ಮ ಜೀವಿತದಲ್ಲಿ ಸಹ ಶ್ರೇಷ್ಠ ಕಾರ್ಯಗಳನ್ನು ಮಾಡ್ತಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದಂಥ ಈ ಬೆಳಗಿನ ಸಮಯಕ್ಕಾಗಿ ಸ್ತೋತ್ರ. ಈ ದಿನ ಸ್ವಾಮಿ ದೇವರೇ, ನಿನ್ನ ವಚನವನ್ನು ಧ್ಯಾನಿಸಿದ ಹಾಗೆ ನಮ್ಮ ಹತ್ರ ಇರುವುದನ್ನು ನಿಮ್ಮ ಕರದಲ್ಲಿ ಕೊಡ್ತೇವೆ. ನೀವು ಅದನ್ನು ತೆಗೆದುಕೊಂಡು ನಿನ್ನ ನಾಮದ ಮಹಿಮೆಗಾಗಿ ಉಪಯೋಗಿಸಿ ನಮ್ಮ ಜೀವಿತವನ್ನು ಆಶೀರ್ವಾದ ಮಾಡಿರಿ. ಈ ದಿವಸ ಕೂಡ ಈ ವಾಕ್ಯ ಭಾಗಗಳನ್ನು ಕೇಳಿಸಿಕೊಂಡ ನೋಡಿದ ಎಲ್ಲ ದೈವ ಜನರನ್ನು ಧಾರಾಳವಾಗಿ ಆಶೀರ್ವಾದ ಮಾಡಿರಿ. ಅವರ ಜೊತೆಯಲ್ಲಿ ನಿನ್ನ ಕೃಪೆ ದಯೆ ಯಾವಾಗಲೂ ಇರಲಿ ಸ್ವಾಮಿ. ನಿನ್ನ ಮಕ್ಕಳನ್ನು ಬ್ಲೆಸ್ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಮ್ಮ ಬಳಿ ಇರುವುದನ್ನು ದೇವರಿಗೆ ಕೊಟ್ಟು ಕರ್ತನ ನಾಮವನ್ನು ಘನಪಡಿಸೋಣ. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.